ನೀವು ಎಷ್ಟು ಮಕ್ಕಳನ್ನಾದರೂ ಮಾಡ್ಕೊಳ್ಳಿ, ಪ್ರಧಾನಮಂತ್ರಿ ಮನೆ ಕಟ್ಟಿಸಿಕೊಡ್ತಾರೆ. ರಾಜಸ್ಥಾನದ ಸಚಿವರಿಂದ ವಿವಾದಾತ್ಮಕ ಹೇಳಿಕೆ. ಬುಡಕಟ್ಟು ಪ್ರದೇಶದ ಅಭಿವೃದ್ಧಿ ಸಚಿವರು ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಎಷ್ಟು ಮಕ್ಕಳನ್ನಾದರೂ ಮಾಡ್ಕೊಳ್ಳಿ, ಪ್ರಧಾನಮಂತ್ರಿ ಮನೆ ಕಟ್ಟಿಸಿಕೊಡ್ತಾರೆ ಅಂತ ವಿವಾದಕ್ಕೆ ಕಾರಣ ಆಗಿದೆ. ಸಚಿವ ಬಾಬುಲಾಲ್ ಖರಾಡಿ ವಿವಾದಾತ್ಮಕ ಹೇಳಿಕೆ. ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ ಸಹ ಇಲ್ಲಿ ಭಾಗಿಯಾಗಿದ್ದು, सीएम शर्मा इद्द कार्यक्रमदल्लि अದೇ ವೇದಿಕೆಯಲ್ಲೇ ಸಚಿವರು ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. अब तो ठीक है ना, कभी भी महंगा है और सस्ता करना है क्या? देखिए, राज भी चलाना है. अगर तुम बिना पैसे ही मांगोगे तो फिर राज की आप सड़क कैसे बनाएंगे, बिजली कैसे पहुंचाएंगे, ये सारी चिंता तो हमको करनी पड़ेगी ना. और अब बिना पैसों से मिलेगा तो उसकी कीमत आप लोग नहीं समझोगे. इसलिए मित्रों, हिंदुस्तान के प्रधानमंत्री का सपना है कोई भूखा न सोए और कोई बिना छत का नहीं रहे. बच्चे आप पैदा करो खूब, प्रधानमंत्री जी आपका मकान बना देंगे. फिर तकलीफ किस बात की है? फिर हमको तकलीफ नहीं होगी. ನೋಡಿ, ಇದು ಮುಖ್ಯಮಂತ್ರಿಗಳೇ ಇದ್ದಂಥ ವೇದಿಕೆಯಲ್ಲಿ ಅವರದ್ದೇ ಕ್ಯಾಬಿನೆಟ್ನ ಸಚಿವರೊಬ್ಬರು ಕೊಟ್ಟಿರೋ ಹೇಳಿಕೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಈಗ ಯಾವ ಅರ್ಥದಲ್ಲಿ ಇದನ್ನ ಹೇಳೋ ಪ್ರಯತ್ನ ಮಾಡಿದ್ರು, ಅದು ವಿವಾದಕ್ಕೆ ಯಾಕೆ ಕಾರಣ ಆಗ್ತಾ ಇದೆ ಈಗ? ಹೌದು ವಿಜಯ್, ಮುಖ್ಯವಾಗಿ ರಾಜಸ್ಥಾನದ ಸಚಿವ ಬಾಬುಲಾಲ್ ಖರಾಡಿ ಅವರು ರಾಜಸ್ಥಾನದಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಹಿಂದೂಗಳು ಹೆಚ್ಚಿನ ಮಕ್ಕಳನ್ನ ಪಡಿಬೇಕು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಈಗ ದೇಶದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಇವರು ಯಾಕೆ ಹೇಳಿದ್ರು ಅಂತ ಅಂದ್ರೆ, ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಜನರಿಗೆಲ್ರಿಗೂ ಕೂಡ ಮನೆಯನ್ನ ಕೊಡ್ತಾ ಇದ್ದಾರೆ, ಮತ್ತೆ ನಿಮ್ಗೆ ಬೇಕಾದಂತ ಸೌಲಭ್ಯಗಳನ್ನು ಕೂಡ ಕೊಡ್ತಾರೆ. ಈ ಕಾರಣಕ್ಕಾಗಿ ನೀವು ಹೆಚ್ಚೆಚ್ಚು ಮಕ್ಕಳನ್ನ ಪಡ್ಕೊಳ್ಳಿ, ಯಾರು ಕೂಡ ಹಸುವಿನಿಂದ ಮಲಗಬಾರ್ದು ಅಂತಾನೆ ಮೋದಿ ಅವರು ಈಗ ಮತ್ತೆ ಬೇಕಾದಂತ ಮನೆಯನ್ನು ಕೂಡ ಕೊಡ್ತಾರೆ. ಹೀಗಾಗಿ ನೀವು ಹೆಚ್ಚಿನ ಮಕ್ಕಳನ್ನ ಪಡ್ಕೊಂಡ್ರೆ ಎಲ್ರಿಗೂ ಕೂಡ ಮನೆಯೂ ಸಿಗುತ್ತೆ, ಆಹಾರವೂ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಮೋದಿ ಅವರು ಜನರಿಗೆ ಆಹಾರವನ್ನ ನೀಡ್ತಾ ಇರೋದಾಗ್ಲಿ ಅಥವಾ ಆವಾಸ್ ಯೋಜನೆಗಳಲ್ಲಿ ಮನೆಗಳನ್ನು ನೀಡ್ತಾ ಇರೋದಾಗ್ಲಿ, ಜನ ಬಡತನದಲ್ಲಿ ಇರಬಾರ್ದು, ಅವರ ಜೀವನ ಮಟ್ಟ ಉತ್ತಮವಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಈಗ ಸೌಲಭ್ಯಗಳನ್ನ ನೀಡ್ತಾ ಇದ್ದಾರೆ ಅನ್ನೋದು ನಿಜ. ಆದ್ರೆ ಅದಕ್ಕೆ ಒಂದು ಸೌಲಭ್ಯಗಳನ್ನ ನೀಡೋ ಮೂಲಕ ಹೆಚ್ಚಿನ ಜನಸಂಖ್ಯೆನ ಮಾಡ್ಬೇಕು ಅನ್ನೋದು ಮೋದಿ ಅವರ ಉದ್ದೇಶ ಅಲ್ಲ, ಜೊತೆಗೆ ಕೇಂದ್ರ ಸರ್ಕಾರದ ಉದ್ದೇಶ ಕೂಡ ಅಲ್ಲ. ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರ ಕೂಡ ಎಲ್ಲಾ ರಾಜ್ಯಗಳು ಕೂಡ ಜನಸಂಖ್ಯೆನ ನಿಯಂತ್ರಣ ಮಾಡಿ ಅನ್ನುವ ಅಂಶವನ್ನೇ ಹೇಳಿದೆ. ಈ ಕಾರಣಕ್ಕಾಗಿನೇ ಅನೇಕ ರಾಜ್ಯಗಳು ಈಗಾಗಲೇ ಜನಸಂಖ್ಯೆ ನಿಯಂತ್ರಣದಲ್ಲಿ ಯಶಸ್ಸನ್ನು ಕೂಡ ಸಾಧಿಸಿದೆ. ಏನಿದ್ರು ಕೂಡ ಉತ್ತರ ಭಾರತದ ರಾಜ್ಯಗಳು ಮಾತ್ರನೇ ಈಗ ಜನಸಂಖ್ಯೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿವೆ. ಉಳಿದಂತೆ ದಕ್ಷಿಣ ಭಾರತದ ರಾಜ್ಯಗಳು ಈಗಾಗಲೇ ಜನಸಂಖ್ಯೆಯನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡಿವೆ. ಆದ್ರೆ ಈಗ ಬಿಜೆಪಿ ಮತ್ತು ಕೆಲವು RSS ನ ನಾಯಕರುಗಳು ಮಾತ್ರನೇ ಈಗ ಹಿಂದೂಗಳು ಕೂಡ ದೇಶದಲ್ಲಿ ಹೆಚ್ಚೆಚ್ಚು ಮಕ್ಕಳನ್ನ ಪಡಿಬೇಕು, ಹಿಂದೂ ಜನಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು ಅನ್ನುವ ಕರೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಅದೇ ದಾಟಿನಲ್ಲೇ ರಾಜಸ್ಥಾನದ ಬುಡಕಟ್ಟು ಸಚಿವ ಬಾಬುಲಾಲ್ ಖರಾಡಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತೆ ಕಾಣ್ತಾ ಇದೆ. ಆದ್ರೆ ಈಗ ಮುಖ್ಯವಾಗಿ ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಮತ್ತು ದೇಶದಲ್ಲಿ ಎಲ್ಲಾ ಜನರಿಗೂ ಕೂಡ ಸರಿಯಾಗಿ ಮೂಲಸೌಕರ್ಯ ಕೊಡಬೇಕು, ಉತ್ತಮವಾದಂತಹ ಮನೆ, ಆರೋಗ್ಯ ಸೌಕರ್ಯ, ಆಹಾರ ಎಲ್ಲವನ್ನೂ ಕೂಡ ಅದು ಚೆನ್ನಾಗಿ ನೀಡಬೇಕು ಅಂತಂದ್ರೆ ಜನಸಂಖ್ಯೆ ಕೂಡ ನಿಯಂತ್ರಣ ಆಗ್ಬೇಕು ಅನ್ನೋದು ಈಗ ಕೇಂದ್ರ ಸರ್ಕಾರದ ಉದ್ದೇಶ. ಈ ಕಾರಣಕ್ಕಾಗಿನೇ ಕೇಂದ್ರ ಸರ್ಕಾರ ಕೂಡ ರಾಜ್ಯಗಳಿಗೆ ಜನಸಂಖ್ಯೆ ನಿಯಂತ್ರಣದ ವಿಷಯವನ್ನ ಈಗಾಗಲೇ ತಿಳಿಸಿದೆ ಮತ್ತು ಅದರಲ್ಲಿ ಕೆಲವು ರಾಜ್ಯಗಳು ಮಾತ್ರ ಯಶಸ್ಸನ್ನ ಸಾಧಿಸಿದೆ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ಈಗ ರಾಜಸ್ಥಾನದ ಸಚಿವ ಬಾಬುಲಾಲ್ ಖರಾಡಿ ಅವರು ನೀಡಿದರೆ, ವೈಯಕ್ತಿಕವಾಗಿ ಇವರ ಜೀವನದಲ್ಲಿ ನೋಡೋದಾದ್ರೆ ಬಾಬುಲಾಲ್ ಖರಾಡಿ ಅವರಿಗೆ 2 ಪತ್ನಿಯರು ಮತ್ತು 8 ಮಕ್ಕಳಿದ್ದಾರೆ. ಹೀಗಾಗಿ ತಮ್ಮ ಜೀವನದಂತೆಯೇ ಬೇರೆಯವರು ಕೂಡ ಹೆಚ್ಚೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ ಅನ್ನೋ ವೈಯಕ್ತಿಕ ಅಭಿಪ್ರಾಯವನ್ನ ಈಗ ಸಾರ್ವಜನಿಕವಾಗಿ ಇವರು ಹೇಳಿರುವಂತೆ ಕಾಣ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.